ಬಂದನು ಚಂದವಿ ಚಂದನ ಕುಲವೈರಿ ಬಂದನ ಕುಲವೈರಿ ಸುಮನಸ ಬಂದ ಗೈರ ಶೌರಿ ನಾನು ಬಂದು ನಿಂದೊಡನೆ ಎಲ್ಲರೂ ಬಿಟ್ಟ ಹಾಗೆ ನನ್ನನ್ನು ನೋಡ್ತಾ ಇದ್ದಾರಲ್ಲ. ತೆರೆದ ಹಾಗೆ ನನ್ನನ್ನು ನೋಡ್ತಾ ಇದ್ದಾರಲ್ಲ. ಬಹುಶಃ ಇವರು ಯೋಚನೆ ಮಾಡುದಿಷ್ಟೇ, ಯಾರಿಗಳು ಒಮ್ಮೆಲೆ ಬಂದಲ್ವಾ, ಮೇಲಿನ ಕೆಳಗೆ ಬಿದ್ದದ್ದ ಅಥವಾ ಭೂಮಿ ಉದ್ಭವಿಸಿ ಮೇಲಕ್ಕೆ ಬಂದದ್ದು ಎನ್ನುವ ಹಾಗೆ ಯೋಚಿಸ್ತಾ ಇದ್ದಾರೆ. ಹೌದು, ಹೂ ಆ ಕಡೆ ನೋಡಿ ಅಂತೆ. ಓಯ್ ನೋಡಿ ಯುವಕರು, ಹೌದಪ್ಪ, ನನ್ನ ನೋಡುವುದೇನು, ನೋಡಿ ನಗಾಡುವುದು ಏನು, ಕೈ ಮೀಸೆ ಅಂತ ಹೋಗುವುದು ಏನು, ಕೈ ತಿರುಗಿಸುವುದು ಏನು, ಕಣ್ಣಾಡಿಸುವುದು ಏನು, ಅವರಲ್ಲಿ ಯೋಚನೆ ಮಾಡುವುದು ಏನು, ಯಾರಿವಳು, ಎಷ್ಟು ಚಂದ ಇದ್ದಾಳಲ್ಲ ನೋಡ್ಲಿಕ್ಕೆ. ಇವಳಂತಹ ಹೆಣ್ಣು ನನಗೆ ತಂಗಿಯಾಗಿ ಬರ್ತಾ ಇದ್ರೆ ಅಥವಾ ಅಕ್ಕನಾಗಿ ಬರ್ತಾ ಇದ್ರೆ ನನ್ನ ಜೀವನ ಹೇಗಿರ್ತಿತ್ತು ಎನ್ನುವ ಹಾಗೆ ಭಾವಿಸಿಕೊಳ್ಳುವುದು. ಅಷ್ಟೇ ಅಲ್ಲ, ಇಲ್ಲಿ ನೋಡಿ ಅಜ್ಜ, ಹೌದಪ್ಪ, ನೋಡಿದ್ರ ನನ್ನನ್ನೇ ನೋಡ್ತಾ ಇದ್ದಾರೆ. ನೀವು ಭಾವಿಸಿಕೊಂಡ ಹಾಗಲ್ಲ, ಅವರು ನೋಡುದು ಯಾಕೆ, ಇಷ್ಟೂ ಚಂದದ ಹೆಣ್ಣೊಬ್ಬಳು ನನಗೆ ಮಗಳಾಗಿ ಬರ್ತಾ ಇದ್ರೆ ಹೇಗೆ ಅಥವಾ ಮೊಮ್ಮಗಳಾಗಿ ಬರ್ತಾ ಇದ್ರೆ ಹೇಗೆ ಅನ್ನೋದು ಕಲ್ಪನೆ ಅವರದ್ದು. ಓ ಈ ಕಡೆ ನೋಡಿ ಅಂತೆ, ಈ ಹೆಣ್ಣು ಮಕ್ಕಳು ನೋಡಿ ಅವ್ರು ನೋಡಿ ಕೈ ಹೀಗೆ ಮುರಿತಾ ಇದ್ದಾರೆ ನೋಡಿ. ಯಾಕೆ ಅವರಷ್ಟು ಚಂದ ಇಲ್ಲಲ್ವಾ? ಮತ್ತೆ ನೋಡಿ ಈ ಚಂದವನ್ನು ಕಂಡಾಗ ಅವರಿಗೆ ಸ್ವಲ್ಪ ಮಾತ್ಸರ್ಯ ಉಂಟಾಗುತ್ತಾ ಇದೆ. ಹೌದು, ಅವ್ರು ಯೋಚನೆ ಮಾಡೋದು, ಅಯ್ಯೋ ಇಷ್ಟು ಚಂದ ಇದ್ದಾಳೆ ಇವಳು, ನಾವು ಚಂದವೇ ಇಲ್ಲ ಅಂತ. ಅವರೆಲ್ಲ ವಿಚಾರ ಹಾಗಿರ್ಲಿ, ಏನು ನೀರಲ್ಲಿ ನೋಡ್ತಾ ಇರುವುದು ನೋಡುವಂತ ಏನು ನೋಡುವಂತ. ಓ ದೇವ್ರೆ, ನಿಮ್ಗೂ ನೋಡುವಂತ ಆಗ್ಬೋದು ನಿಮ್ಗೆ. ಸ್ವಾಮಿ, ಇದು ಹೆಣ್ಣಲ್ಲ, ಮತ್ತೆ ಇದು ಹೆಣ್ಣು ವೇಷ. ವೇಷ ಮತ್ತೆ ಯಾಕಪ್ಪ ನಿಮಗಿನ್ನು ಗೊತ್ತಾಗ್ಲಿಲ್ವಾ? ನೀವು ಹೆಣ್ಣಕ್ಕೆ ಭಾವಿಸಿದ್ದ ಇದರಿಂದ ವೇಷ. ಹಾಗಿದ್ರೆ ಸಾರ್ಥಕ ಆಯ್ತು ನಾನು ಈ ವೇಷ ಮಾಡಿದ್ದಕ್ಕೆ. ಈ ವೇಷ ಮಾಡಿದ್ದಕ್ಕೂ ಸಾರ್ಥಕವಾಯಿತು, ನನಗೆ ಈ ವೇಷ ಸಿಕ್ಕಿದ್ದಕ್ಕೂ ಸಾರ್ಥಕವಾಯಿತು. ಹಾ, ಇದು ವೇಷ, ಇದು ಸ್ತ್ರೀ ವೇಷ ಮಾಡಿದ್ದು. ನಂಬುವುದ ಎಂತದ್ದು ನಂಬುವುದು? ನಂಬಲಿಕ್ಕೆ ಬಾರ್ದಂತೆ ಹಾಕಿದ್ದು ನಾನು. ಇನ್ನು ನಂಬುದು ಇಲ್ಲಿಗೆ ನೀವು? ಖಂಡಿತವಾಗಿ ಹೌದು. ಇಲ್ಲಿ ವೇಷ ಮಾಡಿದವರು ಯಾರಂತ ಗೊತ್ತಾಯ್ತಾ? ಇಲ್ಲಪ್ಪ, ಸಾಮಾನ್ಯರಲ್ಲ. ನೀವು ಭಾವಿಸಿಕೊಂಡ ಹಾಗೆ ಯಾರೋ ಒಬ್ಬ ಸ್ತ್ರೀ ವೇಷ ಮಾಡಿದ್ದಲ್ಲ ಇದು. ಇದು ನಾರಾಯಣನ ವೇಷ ಅಲ್ವಾ? ನೀವು ಯಾವ ನಾರಾಯಣ ಭಾವಿಸಿಕೊಂಡ್ರಿ? ಆಚಮನ ಅವಲ್ಲ, ಸತ್ಯನಾರಾಯಣ. ಅಂದ್ರೆ ಸತ್ಯ ವೇಷ ಸತ್ಯ ಇದು, ಶ್ರೀಮನ್ನಾರಾಯಣನ ವೇಷ ಇದು. ಈ ವೇಷ ಯಾಕೆ ಹೇಳಿ? ಯಾಕೆ ಮೋಸ ಮಾಡುವ ಒಂದು ಮಾತು ಹೇಳ್ಬೇಕಾ? ಸ್ತ್ರೀ ವೇಷ ಮಾಡುವವರೆಲ್ಲ ಮೋಸಗಾರರಂತ ಅಲ್ಲ. ನಮಗೆ ಆಗುವಂತಹ ಮೋಸವನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಕೆಲವೊಮ್ಮೆ ನಾವು ಅನಿವಾರ್ಯ ಸಂದರ್ಭಕ್ಕೆ ಸ್ತ್ರೀ ವೇಷ ಮಾಡಲೇಬೇಕಾಗುತ್ತದೆ. ಆದ್ರೆ ಈ ನನ್ನ ವೇಷ ಯಾಕೆ ಹೇಳಿ? ಮೋಸ ಮಾಡುವುದಕ್ಕೆ. ಯಾರನ್ನು? ಪ್ರಸ್ತುತ ಭಸ್ಮಾಸುರ ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದೇನೆ. ನನ್ನ ಕಾರ್ಯದಲ್ಲಿ ನಾನು ತೊಡಗಿರುವಂತಹ ಕಾಲಕ್ಕೆ ನನ್ನ ಭಾವ ಬಂದದ್ದಲ್ವಾ? ಹೌದು, ಹೌದಪ್ಪ. ಬಂದರು ಭಾವ ಬಂದರು. ಹೌದು, ಬಂದು ನಿಂತು ಹೇಳಿದ್ದೇನು, ನನಗೊಂದು ಕೆಲಸ ಆಗ್ಬೇಕೀಗ. ಆ ಭಸ್ಮಾಸುರ
ಕಲ್ಲಲ್ಲಿ ಹುಟ್ಟಿದ್ದು, ಭಸ್ಮದಲ್ಲಿ ಹುಟ್ಟಿದ ಕಾರಣ ಭಸ್ಮಾಸುರ ಅಂತ ಹೆಸರಿಟ್ಟಿದ್ದಾರೆ. ಕಲ್ಲಲ್ಲಿ ಹುಟ್ಟಿದ ಕಾರಣ ಭಸ್ಮಾಸುರ. ಅವನಿಗೊಂದು ಉರಿಯ ಹಸ್ತವನ್ನು ಕೊಟ್ಟಿದ್ದಾನಂತೆ. ನಾವು ಹಾಗೆ ಅಲ್ಲ, ಯಾರು ಓಡ ಕೇಳ್ತಾರೆ ಹೋಗಿ ಕೊಡುವುದೇ, ಮತ್ತೆ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ, ಮತ್ತೆ ಕಷ್ಟ ಬಂದು ನನ್ನ ಬಳಿಗೆ ಬರುವುದು ಓಡೋಡಿ. ಉರಿಯ ಹಸ್ತದವರ ಈಗ ಏನಾಗಿದೆ, ಅವನು ಕೊಟ್ಟಂತಹ ವರ ಅವನಿಗೆ ಮುಳುವಾಗಿ ಹೋಗಿದೆ. ಅವನನ್ನೇ ಕೊಡೋದಕ್ಕೆ ಬೇಕಾಗಿ ಮುಂದಾಗುತ್ತಾ ಇದ್ದಾನಂತೆ. ಮತ್ತೆ ಪಾರ್ವತಿಯನ್ನು ಬಯಸ್ತಾ ಇದ್ದಾನಂತೆ. ನೋಡಿದ್ರ, ತಾಯಿಯನ್ನೇ ಬಯಸುವಂತಹ ಆ ಭಸ್ಮಾಸುರ ಇನ್ನೊಂದು ಚಂದದ ಚಂದೊಳ್ಳಿ ಒಬ್ಬರ ಕೈ ಹತ್ತಿರ ಬಂದಂತಾದ್ರೆ ಸುಮ್ಮನೆ ಬಿಡ್ತಾನ ಸ್ವಾಮಿ. ಅದಕ್ಕೆ ಬೇಕಾಗಿ ಆ ಭಸ್ಮಾಸುರನ ವಧಾ ಕಾರ್ಯಕ್ಕೆ ಸುಂದರವಾದಂತಹ ವೇಷವನ್ನು ಧರಿಸಿಕೊಂಡಿದ್ದೇನೆ. ಇನ್ನು ನೀವೆಲ್ಲರೂ ಹೇಳೋದು ಏನು? ಬಂಧನ ಸುರವೈರಿ. ಏನು ಅಸುರಕುಲದಲ್ಲಿ ನಮ್ಗೆ ಹಾಗೆ ಅಂತ ಭಾವಿಸಿದ್ದೀರಾ ಅಥವಾ ದ್ವೇಷ ಅಂತ ಭಾವಿಸಿದ್ದೀರಾ? ಅಸುರಕುಲದಲ್ಲಿ ಹುಟ್ಟಿ ಯಾರು ಸಚ್ಚಾರಿತ್ರವಂತರಾಗಿ ಬಾಳುತ್ತಾರೋ ಅಂತವರನ್ನು ಉದ್ಧರಿಸುವವರು ನಾವು. ಅಸುರಕುಲದಲ್ಲಿ ಹುಟ್ಟಿ ಯಾರು ಅಸುರಿ ಪ್ರವೃತ್ತಿಯನ್ನು ಮೈಗೂಡಿಸುತ್ತಾರೋ ಅಂಥವರ ವಧಾ ಕಾರ್ಯ ಮಾತ್ರ ಮಾಡುವವರು ನಾವು. ಹಾಗಂತ ಹೋಯ್ ವೇಷ ಹೇಗಾಗಿದೆ? ಹೌದಪ್ಪ, ಎಷ್ಟು ಹೊತ್ತು ಅವ್ನು ಯಾವಾಗ ಮಾಡಿದ್ದೇನೆ ವೇಷ ಗೊತ್ತಾ? ಅಯ್ಯೋ, ಹೀಗಾಗುತ್ತದೆ ಮತ್ತೆ ಅದನ್ನು ಭಾವಿಸ್ತಾ ಇದ್ದರು ನಾನು. ಖಂಡಿತ ಹೌದು, ಈ ವೇಷ ನಿಂದಾಗ್ಬೋದು ಅಂತ ಕೇಳಿದ್ದಲ್ಲ, ಆ ಭಸ್ಮಾಸುರನ್ನು ಕೊಲ್ಲುವುದಕ್ಕೆ ಈ ವೇಷ ಆಗ್ಬೋದು ಅಂತ ಕೇಳಿದ್ದು. ಆದ್ರೆ ಏನ್ ಮಾಡುವುದು, ವೇಷ ಮಾಡಿದ್ದು ಹೌದು, ಅದು ಒಂದಂತೂ ಸತ್ಯ. ಯಾವ ವೇಷ ಆದ್ರೂ ಆಗ್ಬಹುದು ಸ್ವಾಮಿ, ಆದ್ರೆ ಈ ಸ್ತ್ರೀ ವೇಷ ಮಾಡಿದ್ ಮಾತ್ರ ತುಂಬಾ ಕಷ್ಟ. ನೀನ್ ಮಾಡಿದ್ರೆ ಸ್ತ್ರೀ ವೇಷ ಅದೇಲಿ ಹೇಳಿದ್ರೆ ಸ್ತ್ರೀ ವೇಷ ಆ ಮುಖಕ್ಕೆ ಒಪ್ಪಬೇಕಲ್ವ ಸ್ತ್ರೀ ವೇಷ ಮಾಡೋದಿದ್ರು. ಯಾಕೆ ಕಷ್ಟ ಹೇಳಿ? ಕೆಲವರು ಹೇಳ್ತಾರೆ, ಆ ಮದುವೆ ಆದ್ಮೇಲೆ ಆಯ್ತೇನೆ ಎಷ್ಟು ಹೊತ್ತೆ ಸೀರೆ ಉಡ್ಲಿಕ್ಕೆ ಅಂತ. ಅಯ್ಯೋ ಆಯ್ತು ಅಂತ ಹೇಳ್ತಾರೆ, ಬರ್ಲಿಕ್ಕೆ ಎಷ್ಟು ಹೊತ್ತು ಅವರಿಗೆ ಗೊತ್ತಾ ಕಷ್ಟ ಏನು ಅಂತ ಸೀರೆ ಉಡುವುದು. ಅದಕ್ಕೆ ಹೇಳುವುದು, ಮೊದಲು ಹೆಣ್ಣು ಮಕ್ಕಳ ಕಷ್ಟ ಏನಂತ ಏನಂತ ಗಂಡು ಮಕ್ಕಳಿಗೆ ಗೊತ್ತಾಗ್ಬೇಕಾ? ಗಂಡು ಮಕ್ಕಳ ಮೊದಲು ಹೋಗಿ ಸೀರೆ ಉಡುವುದನ್ನು ಕಲಿಬೇಕು. ಇದೆಲ್ಲ ಅನುಭವ, ಅವ್ರದೆಲ್ಲ ಹಾಗೆ ಸ್ವಲ್ಪ ಅಭ್ಯಾಸ. ಹಾಗಾಗಿ ಕಷ್ಟಪಟ್ಟರು ಕೂಡ ಇಷ್ಟಪಟ್ಟು ಈ ಸೀರೆಯಿಂದ ಕಸೆಯನ್ನು ಹಾಕಿಕೊಂಡಿದ್ದೇನೆ. ಹೌದು, ಆದ್ರೆ ಏನ್ ಮಾಡುವುದು? ಒಂದು ಕೊರತೆ ಕಾಣ್ತಾ ಇದೆ ಅಲ್ವಾ? ಸ್ತ್ರೀವೇಷ ಮಾಡಿದ್ದು ಸತ್ಯ, ಯಾವುದೊಂದು ಕಡಿಮೆ ಇದೆಯಲ್ವಾ? ಇನ್ನು ಗೊತ್ತಾಗ್ಲಿಲ್ವಾ? ಕಡಿಮೆ ಇದೆ. ನಗು ಸ್ವಾಮಿ. ಕೀರು ನಗೆಯ ಕಿರು ನಗೆ, ಕಿರು ಸ್ವಲ್ಪ ಸ್ವಲ್ಪ ಸರಿ ನೀವು ಹೇಳ್ಬೇಕು. ಸರಿ ಆಯ್ತಾ? ಸರಿ ಆಯ್ತು, ಶಿವಾಜ ಸಾಕ ಬೀರುಪ ಕಿರು ನಗೆಯ ಕಿರು ನಗೆಯ ಕಿರು ನಗೆಯ ಹಾಗೆ ಹೇಳ್ತಾ ಇದ್ರೆ ಮತ್ತೆ ನಗರ ಹೆಚ್ಚಾಗಿ ಹೋಗ್ತದೆ. ಮತ್ತೆ ಸ್ವಲ್ಪ ಅಲ್ವಾ? ಬೀರುಪ ಕಿರು ನಗೆಯ ಬೀರುಪ ಕಿರು ನಗೆಯ
ವೇಷವನ್ನು ಚಂದ ಮಾಡಿದ್ದೇನೆ. ಚಂದ ಒಂದು ವೇಷವನ್ನು ಮಾಡಿದ್ರೆ ಸಾಕ ಮತ್ತೆ ಹೇಳ್ತಾರೆ ಅವನಿಗೆ ಬಾಯಿ ಬರುದಿಲ್ಲ. ವೇಷ ಮಾತ್ರ ಚಂದ, ಬಾಯಿ ಬರುವುದೇ ಇಲ್ಲ ಅಂತ. ಕೆಲವರು ಚಂದ ವೇಷ ಮಾಡ್ತಾರೆ, ಮುಖದಲ್ಲಿ ನಗುವೇ ಇರುವುದಿಲ್ಲ. ವೇಷ ಮಾಡಿ ಏನು ಪ್ರಯೋಜನ ಸ್ವಾಮಿ? ಆ ವೇಷಕ್ಕೆ ಪ್ರಾಮುಖ್ಯತೆ ಬರುವುದೇ ಅಲ್ಲಿ ನಗುವಲ್ಲಿ ಅಲ್ವಾ? ವೇಷ ಹೇಗೆ ಮಾಡಿ ಸಣ್ಣ ಒಂದು ನಗುವನ್ನು ಬೀರಿದ್ರೆ ಸಾಕು. ಹೌದಪ್ಪ, ಈ ಹೆಣ್ಣು ಮಕ್ಕಳು ಹಾಗೆ ಅಲ್ವಾ? ಸಣ್ಣ ನಗುವನ್ನು ಬೀರಿದ ತಕ್ಷಣ ನೋಡಿ ಆಯ್ತು, ಆ ಕಡೆ ನೋಡುದು ಈ ಕಡೆ ನೋಡುದು ಏನು. ಇಲ್ಲಿ ಕೂಡ ಹಾಗೆ ವೇಷ ಮಾಡಿದ್ದೇನೆ, ನಗು ಉಂಟ ನಗುಗಳಲ್ಲಿ ಇಲ್ಲ ಅಲ್ವಾ? ನೋಡ್ಲೇ ಇಲ್ವಾ ನೀವು? ಹೌದಾ? ಅದನ್ನಿಟ್ಟು ಕಾಣುದಿಲ್ವಾ? ಹೌದಾ? ನಗುವಲ್ಲಿ ಹಲವು ರೀತಿ ಇದೆಯಂತೆ ಸ್ವಾಮಿ. ತಿಳಿ ನಗು, ಮೆಲು ನಗು, ಎಳೆ ನಗು, ಸುಹಾಸ, ಸುಖಹಾಸ, ಚಂದ್ರಹಾಸ, ಮಂದಹಾಸ. ಇದು ಮಂದಹಾಸ. ಮಂದಹಾಸವೇ ಚಂದ ಅಂದವಾದ ಮುಖದಲ್ಲಿ. ವೇಷ ಮಾಡಿ ಮಾತ್ರ ಮಾಡಿದ್ರೆ ಸಾಕಾಗುದಿಲ್ಲ. ಕೆಲವರು ವೇಷ ಮಾಡ್ತಾರೆ, ನೋಡ್ಬೇಕು, ಎಲ್ಲ ಕಟ್ಟಿಕೊಂಡು ಬರ್ತಾರೆ, ಇದನ್ನೆಲ್ಲ ಹಾಕೊಂಡು ಬರ್ತಾರೆ, ಮುಖದಲ್ಲಿ ನಗುವೇ ಇರುವುದಿಲ್ಲ. ನನಗೆ ಮಾತ್ರ ಹಾಗಾಗಿ ಕೂಡದು. ಯಾಕೆ? ನಗು ಎನ್ನುವುದು ನಾನು ಬರುವಾಗಲೇ ಇರ್ತದೆ. ಏನನ್ನು ಹೊಸತ ಇವು ಸ್ತ್ರೀವೇಷ ಮಾಡಿದ್ದು ಅಲ್ಲ, ಈ ಹಿಂದೆ ಹೌದು ಸಮುದ್ರ ಮಧ್ಯದ ಕಾಲದಲ್ಲಿ ಆಗ ಒಂದು ಮೋಹಿನಿ ಆಗಿಯೋ ನಾನು. ಮತ್ತೆ ಒಮ್ಮೆ ಸ್ತ್ರೀವೇಷ ಮಾಡಿದ್ರೆ ಮತ್ತೆ ಅಭ್ಯಾಸ ಆಗ್ತದೆ. ಮತ್ತೆ ನೋಡಿ, ಈಗ ನಾನೇ ಸ್ತ್ರೀವೇಷ ಮಾಡಿ, ನಮ್ಮಲ್ಲಿ ಮೂವರಲ್ಲಿ ಯಾರು ಸ್ತ್ರೀವೇಷ ಮಾಡಿದ್ದಾರೆ? ಇಲ್ಲ ಅಲ್ವಾ? ನನಗೆ ಒಪ್ಪುತ್ತದೆ, ಅದಕ್ಕೆ ನನ್ನನ್ನು ಕರೆಸುದಲ್ವಾ? ಕಲಿಯುವುದಿಲ್ಲ ಅಲ್ಲಲ್ಲ, ನನ್ನನ್ನು ಕರೆಸಂದ್ರೆ ಯಾಕೆ? ನನ್ನ ಭಾವ ಹೇಳಿದ್ದಲ್ವಾ? ಈಗ ಭಸ್ಮಾಸುರನ ವಧಕಾರ್ಯಕ್ಕೆ ಬೇಕಾಗಿ ಚಂದ್ರದ ವೇಷ ಒಂದು ಬೇಕು, ಅದಕ್ಕೆ ಮೋಹಿನಿ ರೂಪ ತಗೊಂಡಿದ್ದೇನೆ. ಆದ್ರೂ ಒಂದು ನೋಡಿದ್ದೀರಾ, ಮಾಡಿದ್ದೇನೆ ಹೆಣ್ಣಿನ ವೇಷ. ಇದರಿಂದ ಆಗಬೇಕು ಆ ದುಷ್ಟನ ನಾಶ. ಆಗ ಸಿಗುವುದಲ್ವೇ ನಮಗೆಲ್ಲರಿಗೂ ಸಂತೋಷ. ಇನ್ನೊಂದು, ಸ್ತ್ರೀ ವೇಷ ಮಾಡುವುದು ಒಂದು ಕಲೆ. ಇದರಿಂದ ಹೋಗಬೇಕು ಆ ಭಸ್ಮಾಸುರನ ತಲೆ. ಆಗ ಅಲ್ವೇ ಎಲ್ಲರೂ ಹೊಗಳುವುದು. ಈ ಸ್ತ್ರೀ ವೇಷಕ್ಕೊಂದು ಸಿಕ್ಕ ಬೆಲೆ ಎಲ್ಲರೂ ಹೇಳುವುದು ಬಲೆ ಬಲೆ ಅಂತ. ಖಂಡಿತವಾಗಿ ಹೌದು. ಹಾಗಾಗಿ ವೇಷವನ್ನು ಮಾಡಿದ್ದೇನೆ, ನಗು ಕೂಡ ಬೀಳ್ತಾ ಇದ್ದೇನೆ. ಮತ್ತೆ ಎಂತದ್ದು ಓರೆಗಣ್ಣು ಅಂತ ಹೇಳಿದ್ರಲ್ಲ, ಅದು ಹೇಗೆ ನೋಡುದು ನಂಗೆ ಗೊತ್ತಿಲ್ಲ. ಅದು ನಾನು ನೇರ ನೋಡುದು, ನಂಗೆ ಓರೆಗಣ್ಣೆಲ್ಲ ಗೊತ್ತಿಲ್ಲ. ಸ್ವಲ್ಪ ಅಭ್ಯಾಸ ಮಾಡಿ ಕೊಡಿ. ಎಂತದ್ದು ನೀವು ನೋಡ್ತಾ ಇದ್ರು ಓರೆಗಣ್ಣಲ್ಲಿ? ಹಾಗಲ್ಲ, ಈ ಕೆಲವೊಮ್ಮೆ ಹಾಗೆ ನನಗೆ ಅನುಮಾನ ಹುಟ್ಟುಕೊಳ್ಳುದು ಯಾವಾಗ ಹೇಳಿ ಅಂತ. ನೇರ ನೋಡಿದ್ರೆ ಯಾರು ಕೂಡ ಸಂದೇಹ ಪಡುವುದಿಲ್ಲ. ಸ್ವಲ್ಪ ಓರೆಗಣ್ಣೆ ನೋಡಿದಾಗ ನಮ್ಗೊಂದು ಅನುಮಾನ ಆಗುವುದು, ಅಯ್ಯೋ ಹಾಗೆ ನೋಡ್ತಾ ಇದ್ದಾನೆ. ನನ್ನನ್ನೇ ನೋಡುದ ಈಗ ನಾನು ನಿಮ್ಮ ನೋಡುದಲ್ಲ, ನೀವು ಭಾವಿಸ್ಕೊಳ್ಬೇಡಿ ನಿಮ್ಮ ನೋಡುದಂತ ಹೇಳಿ. ನಿಮ್ಮ ನೋಡಿ ಏನು ಪ್ರಯೋಜನ? ನಂಗೆ ಹೋಗ್ಬೇಕು ಭಸ್ಮಾಸುರ ಮಾಡಲಿಕ್ಕೆ. ನೋಡುವಾಗ ಅಲ್ಲ, ನೀವು ನೋಡುದು ಸ್ವಲ್ಪ ಹೊತ್ತು ಬೇಕಾಗ್ತದೆ ನನಗೆ. ಓರೆ ಕಣ್ಣಿನಿಂದ ಆ ಭಸ್ಮಾಸುರ ಎಲ್ಲಿದ್ದಾನೆ ಅವನನ್ನು ಅರಸುತ್ತಾ ಅರಸುತ್ತಾ ಅವನ ಬಳಿಗೆ ಸಾಗ್ಬೇಕು. ನಾನು ನೇರವಾಗಿ ನಗಾಡಿಕೊಂಡು ಹೋಗಿ ಅವನ ಮುಂದೆ ನಿಂತಾವ ಏನು ಭಾವಿಸಿ ಅವನು ಇದ್ಯಾನ ಹುಚ್ಚಿ ಅಂತ ಹೇಳಿಕ್ಕಿಲ್ವಾ? ಮತ್ತೆ ಎಂತದಲ್ವಾ? ಹೌದು. ಹಾಗಾಗಿ ಅದು ಕೂಡದು. ಅದಕ್ಕೊಂದು ಉಪಾಯ ಹೋಗಿದೆ ನನ್ನ ತಲೆಯಲ್ಲಿ. ಏನು? ಈ ಹೆಣ್ಣು ಮಕ್ಕಳನ್ನು ಯಾವಾಗಲೂ ಏನಂತ ಕರೀತಾರೆ? ಕುಸುಮ ಪ್ರಿಯರು. ಈ ಹೆಣ್ಣು ಮಕ್ಕಳು ನೋಡಿ ಅಂತೆ, ಅರಳಿರುವಂತಹ ಒಂದು ಹೂವನ್ನು ಕಂಡ್ರೆ ಸಾಕಂತೆ ಮೆಲ್ಲ ಹೋಗಿ ಕೊಯ್ದು ಮಾಲೆಯನ್ನಾಗಿ ಮಾಡಿ ಮುಡಿಗೆ ಮುಡಿದುಕೊಳ್ಳುತ್ತಾರೆ. ಅದನ್ನೇ ಈಗ ಅಸ್ತ್ರವನ್ನಾಗಿಸಿ ಬಳಸಿಕೊಳ್ಬೇಕು ನಾನು. ಯಾಕೆ? ಈಗ ದಾರಿಯಲ್ಲಿ ಹೋಗುವುದು ನೋಡಿ ಅಂತೆ, ಕೆಲವು ಹೆಣ್ಣು ಮಕ್ಕಳೊಂದು ಹೂವಿನ ಗಿಡ ಕಾಣಿಕೆ ಗೊತ್ತಿಲ್ಲ, ಆ ಕಡೆ ಈ ಕಡೆ ನೋಡುದು ಯಾರು ಇದ್ದಾರಾ ಅಂತ ಮೆಲ್ಲ ಹೋಗಿ ಕೊಯ್ತಾರೆ. ಮರುದಿವಸ ಆ ಗಿಡ ಇಲ್ಲಿ ಇವರ ಮನೆಯಲ್ಲಿ. ಹಾಗಾಗಿ ಇದನ್ನು ಅಸ್ತ್ರವನ್ನಾಗಿ ಬಳಸಿಕೊಳ್ಬೇಕು ನಾನು. ಭಸ್ಮಾಸುರ ಎಲ್ಲಿದ್ದಾನೆ ಅವನನ್ನು ಅರಸುತ್ತಾ ಅರಸುತ್ತಾ ಮುಂದೆ ಸಾಗುತ್ತಾ ನೋಡಿ ನೋಡಿ ಹೂಗಳಿಲ್ಲೇ ಉಂಟಲ್ವ, ಕೊಯ್ತಾ ಹೋಗ್ತಾ ಇತ್ತು. ಇದು ನಿಜ, ನೀವೇನು ಸಣ್ಣದ ಹೋಗ್ಬೇಡಿ ನೋಡಿ, ಇದು ನಿಜ ಹೂ, ನಮ್ಮಲ್ಲಿ ನಿಜವೇ ಅಲ್ಲ. ಹಾಗಾಗಿ ಹೂಗಳನ್ನು ಕೊಯ್ಯುತ್ತಾ ನೇಯುತ್ತಾ ಮಾಲೆಯನ್ನಾಗಿ ಮಾಡುತ್ತಾ ದುರುಳ ಎಲ್ಲಿದ್ದಾನೆ ಎಲ್ಲ ಓರೆಗಣ್ಣಿನಿಂದ ನೋಡುತ್ತಾ ಮುಂದೆ ಸಾಗುತ್ತೇನೆ.
ಹೊಳೆವ ಆಕೆಯೂ ನೋಡಿ ಈಶ್ವರನ ವರದಿಯನ್ನು ಹೌದು. ಅವ ಎಲ್ಲಿ ಮಾಯವಾಗಿ ಹೋದಂತ ಕಾಣುವುದಿಲ್ಲ. ಅವನ ಹೆಂಡತಿ ಇಬ್ಬರನ್ನು ಹುಡುಕುತ್ತಾ ಹುಡುಕುತ್ತಾ ಮುಂದೆ ಬರುವಾಗ ಏನಿದು ಇಷ್ಟರವರೆಗೆ ನಾನು ಇವರನ್ನು ನೋಡಿದ್ದೇ ಇಲ್ಲ. ಯಾಕೆಂದರೆ ಮುನ್ನೋಟದಲ್ಲಿ ಇವರನ್ನು ಅರ್ಥ ಆಗ್ತದೆ. ಮೇಲಿಂದ ಜನಗಿಡಿದು ಬಂದರೆ ಆಲೋಚನೆ ಮಾಡುವುದನ್ನು ನೋಡಲಿಲ್ಲ. ಏನಿದ್ದು ಕೇಳಿದ್ದೆ